ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸಿಕ್ಸ್ತ್ ಮಿನಿ ವ್ಲಾಗ್. ಇವತ್ತು ಎದ್ದಾಗಲೇ ಸ್ವಲ್ಪ ಲೇಟ್ ಆಗಿತ್ತು. ಅದಕ್ಕೆ ಆಚೆ ಕಡೆಗೆ ಬಂದು ಟೀ ಕುಡಿಯೋಣ ಅಂದ್ಕೊಂಡ್ರೆ ಇವಳೊಬ್ಳು ಬಾ ಸೈಕಲ್ ತುಳಿ ಅಂತ ಹೇಳ್ತಾ ಇದ್ಲು. ಟಿಫನ್ ಎಲ್ಲ ಮಾಡಿಕೊಂಡು ನಾನು ಚಿನ್ನಮ್ಮ ಅಂಗಡಿ ಹತ್ರ ಹೋಗ್ತಾ ಇದ್ವಿ, ಅಂಕಲ್ ಅವ್ರ ಅಂಗಡಿ ಹತ್ರ. ಅಂಕಲು ಯಾರ ಜೊತೆನೋ ಆಚೆ ಮಾತಾಡ್ತಾ ನಿಂತಿದ್ರು ಅಂತ ಅಂಗಡಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಇದು ನಮ್ಮ ಅಂಕಲ್ ಅವ್ರ ಅಂಗಡಿ, ಮೊಬೈಲ್ ಅಂಗಡಿ. ಮತ್ತು ಆಚೆ ಬಂದರೆ ಈ ಅಜ್ಜಿ ಕಾಣಿಸ್ತಾರೆ. ಇವರು ಈ ಏಜಲ್ಲೂ ಕೂಡ ಸ್ವಂತ ದುಡಿಮೇಲಿ ಬದುಕ್ತಾ ಇರೋರು. ನನಗಂತೂ ತುಂಬ ಖುಷಿ ಆಯ್ತು ಅವ್ರನ್ನ ನೋಡಿ. ಅದಾದಮೇಲೆ ಅಂಕಲ್ ಅಂಗಡಿಗೆ ಬಂದರು. ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ನಿಂತಿದ್ದು. ಅಂಕಲ್ ಏನೇನೋ ಹೇಳ್ತಾಯಿತ್ತು ಕೇಳಿಸ್ಕೊಂಡು. ಆಮೇಲೆ ಬಾ ಬಿಟ್ಕೊಡ್ತೀನಿ ಬಸ್ ಸ್ಟಾಪ್ಗೆ ಅಂತ ಅಂದರು. ಆಮೇಲೆ ಅಂಕಲ್ ಕೈಲಿ ಬಸ್ ಸ್ಟಾಪ್ವರೆಗೂ ಬಿಡಿಸ್ಕೊಂಡು, ಅಂಕಲ್ ನಮ್ಮನ್ನು ತುಂಬ ಕೇರ್ ಮಾಡ್ತಾರೆ ಯಾವಾಗ್ಲೂ. ಅದಕ್ಕೆ ಯಾವಾಗೂ ಕರ್ಕೊಬರೋದು ಕರ್ಕೊಂಡು ಹೋಗೋದೆಲ್ಲ ಅವರೇ. ಅದಾದಮೇಲೆ ಬಸ್ ಹತ್ಕೊಂಡು ಕೆಂಗೇರಿಗೆ ಬಂದೆ. ಕೆಂಗೇರಿ ಅಂತೂ ಇವತ್ತು ಸ್ವಲ್ಪ ತುಂಬ ರಶ್ ಏನಿರಲಿಲ್ಲ, ಆದ್ರೂ ಸ್ವಲ್ಪ ನಿಂತ್ಕೊಂಡು ಬಂದ್ವಿ ಒಂದು ಸ್ವಲ್ಪ ದೂರ. ಆಮೇಲೆ ಚನ್ನಪಟ್ಟಣ ಬಸ್ ಹತ್ಕೊಂಡು ಮತ್ತೆ ಊರ ಕಡೆ ಬಂದ್ವಿ. ಬಂದಿದ್ದ ತಕ್ಷಣ ನಮ್ಮ ಯಜಮಾನರು ಚನ್ನಪಟ್ಟಣದಲ್ಲಿ ಕಾಯ್ತಾಯಿದ್ರು ನನಗೋಸ್ಕರ. ಯಾಕಂದರೆ ಮೂವಿ ಕರ್ಕೊಂಡು ಹೋಗೋಕ್ಕೆ. ಅವರು ಮಾರ್ಕ್ ಮೂವಿನೇ ಇದು ಸೆಕೆಂಡ್ ಟೈಮ್ ನೋಡ್ತಾ ಇರೋದು, ಮತ್ತು ನಾನು ಫಸ್ಟ್ ಟೈಮು. ಮಾರ್ಕ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ ಮೂವಿ. ಸುದೀಪ್ ಸರ್ ಅವ್ರ ಆ್ಯಕ್ಟಿಂಗು, BGM, ಸಾಂಗ್ಸು ಎಲ್ಲನೂ ತುಂಬ ಚೆನ್ನಾಗಿದೆ. ಸ್ಟೋರಿ ಅಂತೂ ಪಕ್ಕಾ ಸೂಪರು. ಮೂವಿ ಎಲ್ಲ ನೋಡ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ತೇಜು ಪಾನಿಪುರಿ ಥರ ಕೇಳಿದರು. ಅದಕ್ಕೋಸ್ಕರ ಪಾನಿಪುರಿ ಅಂಗಡಿಗೆ ಹೋಗಿ ಅವ್ರಿಗೆ ಪಾನಿಪುರಿ ಕಟ್ಟಿಸ್ಕೊಂಡು ಹಂಗೆ ನಮಗೆ ಐಸ್ ಕ್ರೀಮ್ ತಿಂದ್ಕೊಂಡು ಎಲ್ಲ ತೊಗೊಂಡು ಊರ ಕಡೆ ಬಂದ್ವಿ. ಬರಬೇಕಾದ್ರೆ ದಾರಿಲಿ ನಮ್ಮ ಯಜಮಾನ್ರು 2 ದಿನ ನಾನು ಮಿಸ್ ಮಾಡ್ಕೊಳ್ಳಿಲ್ವಾ ಅಂತೆಲ್ಲ ಕೇಳ್ತಾಯಿದ್ರು. ಆಮೇಲೆ ನಮ್ಮ ಚಾರ್ಲಿ ಗೊತ್ತಲ್ವಾ, ನಾವು ಬಂದಿದ್ದ ತಕ್ಷಣ ಬಂದು ನಮ್ಮ ತೊಡೆ ಮೇಲೆ ಮಲ್ಕೊಬಿಡ್ಬೇಕು ಅವಳು ಎಷ್ಟೊತ್ತಿಗಾದರೂ ಆಗಲಿ. ಇದಾಗಿತ್ತು ನನ್ನ 6th ಮಿನಿ ವ್ಲಾಗ್. ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ. ನನಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.